ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜಸ್ಟ್ ಇಮ್ಯಾಜಿನ್ ಮಾಡಿ, ಯುದ್ಧಕ್ಕಿಂತ ಮುಂಚೆ ಅಂದರೆ ಫೆಬ್ರವರಿ 28ನೇ ತಾರೀಕು ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಹಾರ್ಮೋಸ್ ಜಲಸಂಧಿ ಫ್ರೀ ಆಗೇ ಇತ್ತು. ಆದರೆ ಯಾವಾಗ ಯುದ್ಧ ಶುರುವಾದ ಮೇಲೆ ಇರಾನ್ ಹಾರ್ಮೋಸ್ ಜಲಸಂಧಿಯನ್ನು ಲಾಕ್ ಮಾಡ್ತೋ ಆಗಲೇ ಇರಾನ್ಗೆ ಈ ಒಂದು ಯುದ್ಧದಲ್ಲಿ ಒಂದು ಮೇಜರ್ ಅಪ್ಪರ್ ಹ್ಯಾಂಡ್ ಸಿಕ್ಕಿದ್ದು, ಒಂದು ಮೇಲುಗೈ ಸಾಧಿಸಿದಂತೆ ಆಗಿತ್ತು. ಈಗ ಲಾಕ್ ಆಗಿದ್ದಂಥ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಲಿಕ್ಕೆ ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಕಳೆದ 5 ವಾರಗಳಿಂದ ಇಡೀ ವಿಶ್ವದ ಒಂದು ಪ್ರಮುಖ ಪ್ಯಾಸೇಜ್ ಹಾರ್ಮೋಸ್ ಜಲಸಂಧಿ ಬಂದಾಗಿತ್ತು. ಈಗ ಕದನ ವಿರಾಮ ಬೆನ್ನಲ್ಲೇ ಹಾರ್ಮೋಸ್ ಅನ್ನು ಓಪನ್ ಮಾಡಲಿಕ್ಕೆ ಇರಾನ್ ನಿರ್ಧಾರವನ್ನು ಮಾಡಿದೆ. ಜಲಸಂಧಿಯನ್ನು ತಕ್ಷಣವೇ ಸುರಕ್ಷಿತವಾಗಿ ತೆರೆಯಲು ಒಪ್ಪಿಗೆಯನ್ನು ಇರಾನ್ ಸೂಚಿಸಿದೆ. ಸೊ ಇದನ್ನು ಅಧಿಕೃತವಾಗಿ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ತಮ್ಮ ಟ್ವೀಟ್ನಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಇಲ್ಲಿ ಹೇಳ್ತಾರೆ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂದರೆ ಪ್ಯಾಸೇಜ್ ಥ್ರೂ ದ ಸ್ಟ್ರೇಟ್ ಆಫ್ ಹಾರ್ಮೋಸ್ ವಿಲ್ ಬಿ ಪಾಸಿಬಲ್ ವಯಾ ಕೋಆರ್ಡಿನೇಷನ್ ವಿತ್ ಇರಾನ್ಸ್ ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ವಿತ್ ಡ್ಯೂ ಕನ್ಸಿಡರೇಷನ್ ಆಫ್ ಟೆಕ್ನಿಕಲ್ ಲಿಮಿಟೇಷನ್ಸ್. ಸೊ ಇದು ಅವರ ಅಧಿಕೃತ ಟ್ವೀಟ್. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಮತ್ತೊಮ್ಮೆ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಹಾರ್ಮೋಸ್ ಜಲಸಂಧಿ ಎಲ್ಲೋ ಒಂದು ಕಡೆ ಯುದ್ಧ ಶುರುವಾಗಿದೆ ಯಾವುದೋ ಕಾರಣಕ್ಕೆ, ಕೊನೆಗೆ ಯುದ್ಧದ ಉದ್ದೇಶ ತಿರುಗಿದ್ದೇ ಹಾರ್ಮೋಸ್ ಜಲಸಂಧಿಯ ಕಡೆಗೆ. ಸೊ ಈಗ ಈ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಲಿಕ್ಕೆ ಇರಾನ್ ಒಪ್ಪಿಗೆಯನ್ನು ಸೂಚಿಸಿದೆ. ಇದರಿಂದಾಗಿ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಏನೇ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಈಗ ಇರಾನ್ ಹೊರ್ಮೋಜ್ ಜಲಸಂಧಿಯನ್ನು ಕೂಡ ಓಪನ್ ಮಾಡಲಿಕ್ಕೆ ಒಪ್ಪಿಕೊಂಡಿದೆ. ಇದ್ರ ಬಗ್ಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ಅವರು ಕೂಡ ಅಧಿಕೃತವಾಗಿ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇರಾನ್ನ ಸೇನೆಯೊಂದಿಗೆ ಸಮನ್ವಯದೊಂದಿಗೆನೆ ಟೆಕ್ನಿಕಲ್ ಲಿಮಿಟೇಷನ್ ಜೊತೆಗೇನೆ ಹೊರ್ಮೋಜ್ ಜಲಸಂಧಿಯನ್ನು ನಾವು ಓಪನ್ ಮಾಡ್ತೇವೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇರಾನ್ನ ಸೇನೆಯೊಂದಿಗೆ ಸಮನ್ವಯತೆಯನ್ನು ಕಾಪಾಡಿಕೊಂಡೇನೆ ಹೊರ್ಮೋಜ್ ಜಲಸಂಧಿಯ ಮೂಲಕ ತೈಲ ಹಡಗುಗಳು, ಟ್ಯಾಂಕರ್ಗಳು, ಗ್ಯಾಸ್ ಟ್ಯಾಂಕರ್ಗಳು ಸಂಚಾರವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಇರಾನ್ನ ಸೇನೆ ಯಾವ್ಯಾವ ದೇಶದ ತೈಲ ಟ್ಯಾಂಕರ್ಗಳಿಗೆ, ಹಡಗುಗಳಿಗೆ ಒಪ್ಪಿಗೆಯನ್ನು ಕೊಡುತ್ತೋ ಆ ಒಂದು ದೇಶಗಳ ಹಡಗುಗಳು, ತೈಲ ಟ್ಯಾಂಕರ್ಗಳು ಜೊತೆಗೆ ಗ್ಯಾಸ್ ಟ್ಯಾಂಕರ್ಗಳು ಕೂಡ ಹೊರ್ಮೋಜ್ ಜಲಸಂಧಿಯ ಮೂಲಕ ಸಂಚಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಂತಾಗಿದೆ. ಮುಖ್ಯವಾಗಿ ಹೊರ್ಮೋಜ್ ಜಲಸಂಧಿಯ ಮೂಲಕ ಜಗತ್ತಿನ 20% ಕಚ್ಚಾ ತೈಲ ಮತ್ತು ಗ್ಯಾಸ್ ಸರಬರಾಜಾಗ್ತಾ ಇತ್ತು ಮತ್ತು ಹಡಗುಗಳು, ಟ್ಯಾಂಕರ್ಗಳು ಕೂಡ ಸಂಚಾರವನ್ನ ಮಾಡ್ತಾ ಇದ್ವು. ಆದ್ರೆ ಹೊರ್ಮೋಜ್ ಜಲಸಂಧಿಯನ್ನ ಬಂದ್ ಮಾಡಿದ್ರಿಂದಾಗಿ ಜಗತ್ತಿನ 20% ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ದೊಡ್ಡ ಮಟ್ಟದ ವ್ಯತ್ಯಯ ಉಂಟಾಗಿತ್ತು. ಇದರಿಂದಾಗಿನೇ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ಲಿಕ್ಕೂ ಕೂಡ ಕಾರಣ ಆಗಿತ್ತು. ಈ ಹೊರ್ಮೋಜ್ ಜಲಸಂಧಿನಲ್ಲಿ ಯುದ್ಧ ಆರಂಭಕ್ಕಿಂತ ಮುಂಚಿತವಾಗಿ ಪ್ರತಿನಿತ್ಯ 130ರಿಂದ 140 ಕಚ್ಚಾ ತೈಲದ ಹಡಗುಗಳು, ಟ್ಯಾಂಕರ್ಗಳು ಸಂಚಾರವನ್ನ ಮಾಡ್ತಾ ಇದ್ವು. ಆದ್ರೆ ಇದ್ದಕ್ಕಿದ್ದಂತೆನೆ ಹೊರ್ಮೋಜ್ ಜಲಸಂಧಿನ ಫೆಬ್ರವರಿ 28ರ ಬಳಿಕ ಇರಾನ್ ಬಂದ್ ಮಾಡಿದ್ರಿಂದಾಗಿ ಈ ಎಲ್ಲಾ ಹಡಗುಗಳು ಹೊರ್ಮೋಜ್ ಜಲಸಂಧಿಯ ಬಳಿನಲ್ಲೇ ಸಿಲುಕಾಕೊಂಡಿವೆ. ಹೊರ್ಮೋಜ್ ಜಲಸಂಧಿಯ ಬಳಿನಲ್ಲೇ ಈಗಲೂ ಕೂಡ ನಿಂತಿವೆ. ಈ ಒಂದು ಪರ್ಷಿಯನ್ ಗಲ್ಫ್ ನಲ್ಲೇನೆ ಹಡಗುಗಳು ನಿಂತಿವೆ. ಅವುಗಳ ಸಂಚಾರಕ್ಕೆ ಈಗ ಮುಕ್ತವಾದಂತ ಅವಕಾಶವನ್ನ ಇರಾನ್ ಕೊಡ್ತೇವೆ ಅಂತ ಹೇಳಿದೆ. ಆದ್ರೆ ಇರಾನ್ನ ಸೇನೆಯೊಂದಿಗೂ ಕೂಡ ಒಂದು ಕೋಆರ್ಡಿನೇಷನ್ ಅನ್ನ ಮಾಡ್ಕೊಳ್ಬೇಕು ಮತ್ತು ಟೆಕ್ನಿಕಲ್ ಲಿಮಿಟೇಷನ್ಸ್ ಅನ್ನ ನೋಡ್ಕೊಂಡೇನೆ ಹಡಗುಗಳ ಸಂಚಾರಕ್ಕೆ ನಾವು ಹೊರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ವೈರಿ ರಾಷ್ಟ್ರಗಳ ಆದಂತಹ ಅಮೆರಿಕ ಮತ್ತು ಇಸ್ರೇಲ್ನ ಹಡಗುಗಳಿಗೂ ಕೂಡ ಸಂಚಾರಕ್ಕೆ ಅವಕಾಶವನ್ನ ಕೊಡ್ತಾರಾ ಇಲ್ವಾ ಅನ್ನೋದು ಅದು ಇರಾನ್ಗೆ ಬಿಟ್ಟಂತ ವಿಚಾರ. ಆದ್ರೆ ಬಹುತೇಕ ಹೊರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡುವಂತಹ ತೀರ್ಮಾನವನ್ನ ಇರಾನ್ ತೆಗೆದುಕೊಂಡಿದೆ. ಭಾರತ ಕೂಡ ಇರಾನ್ನೊಂದಿಗೆ ಒಂದು ಉತ್ತಮವಾದಂತಹ ಸ್ನೇಹ ಬಾಂಧವ್ಯವನ್ನು ಹೊಂದಿರೋದ್ರಿಂದಾಗಿ ಭಾರತದ ಹಡಗುಗಳ ಸಂಚಾರಕ್ಕೆ ಇರಾನ್ ಕೂಡ ಈಗಾಗಲೇ ಅವಕಾಶ ಕೊಟ್ಟಿದೆ. ಆದ್ರೆ ಅದು ಒಂದು ಲಿಮಿಟೇಷನ್ ಅನ್ನ ಹೊಂದಿದೆ. ಕೇವಲ 8 ಹಡಗುಗಳ ಸಂಚಾರಕ್ಕೆ ಮಾತ್ರನೇ ಇರಾನ್ ಅವಕಾಶವನ್ನ ಕೊಟ್ಟಿದ್ದು. ಈಗ ಮುಕ್ತವಾದಂತಹ ಅವಕಾಶವನ್ನ ಕೊಡೋದ್ರಿಂದಾಗಿ ಭಾರತದ ಎಲ್ಲಾ ಕಚ್ಚಾ ತೈಲದ ಹಡಗುಗಳು, ಟ್ಯಾಂಕರ್ಗಳು ಮತ್ತು ಗ್ಯಾಸ್ ಟ್ಯಾಂಕರ್ಗಳು ಕೂಡ ಮುಕ್ತವಾಗಿ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಆದ್ರೆ ಭಾರತ ಮುಖ್ಯವಾಗಿ ಗ್ಯಾಸ್ ಅನ್ನ ಈ ಗಲ್ಫ್ ರಾಷ್ಟ್ರಗಳಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಆಮದನ ಮಾಡ್ಕೊಳ್ತಾ ಇತ್ತು. ಆದ್ರೆ ಕತಾರ್ನ LNG ಪ್ಲಾಂಟ್ ಕೂಡ ಡ್ಯಾಮೇಜ್ ಆಗಿದೆ ಇರಾನ್ನ ದಾಳಿಯಿಂದಾಗಿ. ಹೀಗಾಗಿ ಕತಾರ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಈಗ ಒಂದು LNG ನ ಆಮದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಅದೇ ರೀತಿಯಲ್ಲಿ ಉಳಿದಂತಹ ಗಲ್ಫ್ ರಾಷ್ಟ್ರಗಳಿಂದಲೂ ಕೂಡ ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊಳ್ಬಹುದು. ಆದ್ರೆ ಈಗ ಗ್ಯಾಸ್ ಕೂಡ ಈ ಗಲ್ಫ್ ರಾಷ್ಟ್ರಗಳಿಂದಲೇ ಬರ್ತಾ ಇತ್ತು. ಆ ಒಂದು ಗ್ಯಾಸ್ ಪ್ಲಾಂಟ್ ಗಳ ಮೇಲೆ ಎಷ್ಟರ ಮಟ್ಟಿಗೆ ದಾಳಿ ಆಗಿದೆ, ಹಾನಿಯಾಗಿದೆ ಮತ್ತು ಗ್ಯಾಸ್ ಅನ್ನು ಉತ್ಪಾದಿಸುವಂತ ಸ್ಥಿತಿನಲ್ಲಿ ಗಲ್ಫ್ ರಾಷ್ಟ್ರಗಳು ಇದಾವ ಇಲ್ವಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆ ಒಂದು ಗ್ಯಾಸ್ ಕೂಡ, LPG ಗ್ಯಾಸ್ ಕೂಡ ಗಲ್ಫ್ ರಾಷ್ಟ್ರಗಳಿಂದಲೇ ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇತ್ತು. ಆ ಒಂದು ಗಲ್ಫ್ ದೇಶಗಳ ಗ್ಯಾಸ್ ಪ್ಲಾಂಟ್ಗಳು ಕೂಡ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಿ ಭಾರತಕ್ಕೆ ಪೂರೈಕೆ ಮಾಡಿದ್ರೆ ಭಾರತದಲ್ಲಿ LPG ಗ್ಯಾಸ್ ಆಗ್ಬೋದು, LNG ಗ್ಯಾಸ್ ಆಗ್ಬೋದು, ಆಟೋ ಗ್ಯಾಸ್ ಆಗ್ಬೋದು, ಇದರ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ.
ಆಗೋದಿಲ್ಲ. ಆದ್ರೆ ಈಗ ಈ ಗಲ್ಫ್ ರಾಷ್ಟ್ರಗಳಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಈ LPG ಗ್ಯಾಸ್, LNG ಗ್ಯಾಸ್ ಪೂರೈಕೆ ಆಗುವಂತ ನಿಟ್ಟಿನಲ್ಲೂ ಕೂಡ ಈಗ ಮುಂದೆ ಭಾರತ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಇರಾನ್ನ ಜೊತೆನೂ ಕೂಡ ಕೋಆರ್ಡಿನೇಷನ್ ಮಾಡ್ಕೊಂಡೇ ಈ ಒಂದು ಗ್ಯಾಸ್ ಪೂರೈಕೆ ಆಗುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಭಾರತ ಈಗ ಕಚ್ಚಾ ತೈಲವನ್ನ ಗಲ್ಫ್ ರಾಷ್ಟ್ರಗಳನ್ನು ಹೊರತುಪಡಿಸಿ ಬೇರೆ ದೇಶಗಳಿಂದ ಆಮದು ಮಾಡ್ಲಿಕ್ಕೆ ಕ್ರಮವನ್ನ ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿ ಭಾರತದಲ್ಲಿ ಕಚ್ಚಾ ತೈಲದ ಕೊರತೆ ಆಗಿಲ್ಲ. ಆದ್ರೆ ಈಗ ಗ್ಯಾಸ್ನ ಕೊರತೆ ಆಗಿರೋದ್ರಿಂದಾಗಿ ಗ್ಯಾಸ್ ಅನ್ನು ಕೂಡ ಈಗ ಗಲ್ಫ್ ರಾಷ್ಟ್ರಗಳಿಂದ ಹೊರ್ಮುಜ್ ಜಲಸಂಧಿ ಓಪನ್ ಆಗಿರೋದ್ರಿಂದ ಅಲ್ಲಿಂದನೇ ತರಿಸ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ಮಾತುಕತೆಯನ್ನ ಗಲ್ಫ್ ರಾಷ್ಟ್ರಗಳೊಂದಿಗೆ ಮತ್ತು ಈ ಇರಾನ್ ದೇಶದೊಂದಿಗೂ ಕೂಡ ನಡೆಸಿ ಹೊರ್ಮುಜ್ ಜಲಸಂಧಿಯ ಮೂಲಕ ಸುಗಮವಾಗಿ ಸಂಚಾರ ಆಗುವಂತೆ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಹೊರ್ಮುಜ್ ಜಲಸಂಧಿಯ ಮಾರ್ಗದ ಮೂಲಕ ಭಾರತಕ್ಕೆ ಗ್ಯಾಸ್ ಅಥವಾ ಕಚ್ಚಾ ತೈಲ ಬರೋದಾದ್ರೆ ಅದು ಕೇವಲ 3-4 ದಿನದಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಅದು ಒಂದು ಹತ್ತಿರದ ಜಲಮಾರ್ಗ ಆಗಿದೆ ಭಾರತಕ್ಕೆ. ಆದ್ರೆ ಬೇರೆ ದೇಶಗಳಿಂದ ಕಚ್ಚಾ ತೈಲವನ್ನ ಮತ್ತು LPG ಗ್ಯಾಸ್ ಅನ್ನ ತರಿಸ್ಕೊಳ್ಬೇಕಂದ್ರೆ ಒಂದು ಸುದೀರ್ಘವಾದಂತಹ ಮತ್ತು ಲಾಂಗ್ ರೂಟ್ ಇಂದ ಗ್ಯಾಸ್ ಅನ್ನ ಮತ್ತು ಕಚ್ಚಾ ತೈಲವನ್ನ ತರಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ. ರಷ್ಯಾದಿಂದ ಆಗ್ಬೋದು, ಅಮೆರಿಕಾದಿಂದ ಆಗ್ಬೋದು, ವೆನಿಜುವೆಲಾದಿಂದ ಕಚ್ಚಾ ತೈಲವನ್ನ ಭಾರತ ತರಿಸ್ಕೊಳ್ಬೇಕು ಅಂದ್ರೆ ಜಾಸ್ತಿ ವೆಚ್ಚವನ್ನ ಮಾಡ್ಬೇಕಾಗುತ್ತೆ. ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಬಾರಿ ದೂರದ ಸ್ಥಳಗಳು ಮತ್ತು ದೇಶಗಳಿಂದ ಈ ಒಂದು ಕಚ್ಚಾ ತೈಲವನ್ನ ಭಾರತ ತರಿಸ್ಕೊಳ್ಬೇಕಾಗುತ್ತೆ. ಆದ್ರೆ ಪರ್ಷಿಯನ್ ಗಲ್ಫ್ ನಮ್ಮ ಅರಬ್ಬಿ ಸಮುದ್ರಕ್ಕೆ ಪಕ್ಕದಲ್ಲೇ ಇರತಕ್ಕಂತ ಪರ್ಷಿಯನ್ ಗಲ್ಫ್ ಆಗಿರೋದ್ರಿಂದಾಗಿ ಮತ್ತು ಗಲ್ಫ್ ರಾಷ್ಟ್ರಗಳು ಕೂಡ ಭಾರತಕ್ಕೆ ಹತ್ತಿರದಲ್ಲೇ ಇರೋದ್ರಿಂದಾಗಿ ಈ ಒಂದು ದೇಶಗಳಿಂದ ಭಾರತ ಕಚ್ಚಾ ತೈಲ ಮತ್ತು LPG ಗ್ಯಾಸ್ ಅನ್ನು ತರಿಸ್ಕೊಳ್ಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.